ಯಾವಾಗಲೂ ಕಂಪಲ್ಸರಿ ಪೊಂಗಲ್ ಇದ್ದೇ ಇರುತ್ತೆ. ಅದಕ್ಕಿಂತ ಜನ ಜಾಸ್ತಿ ಬರ್ತಾರೆ. ಓಕೆ, ಟೇಸ್ಟ್ ಚೆನ್ನಾಗಿದ್ದು ರೇಟ್ ಕಮ್ಮಿ ಜಾಸ್ತಿ ಜನ ಬರ್ತಾರೆ. ರೇಟ್ ಜಾಸ್ತಿ ಟೇಸ್ಟ್ ಯಾರು ಬರ್ತಾರೆ ಹೇಳಿ? ಕರೆಕ್ಟ್, ಯಾರು ಬರಲ್ಲ. ಅಣ್ಣನ ಅಂಗಡಿ ಪಕ್ಕ ಆದ್ರೆ ಇಡ್ಲಿ ಪೊಂಗಲ್. ಇಡ್ಲಿ ಮಾತ್ರ ಮಸ್ತ್, ಪೊಂಗಲ್ ಮಾತ್ರ ಸ್ಪೆಷಲ್. ಓಕೆ, ಉದ್ನೋಡೆ ತಿನ್ಬೇಕು ಅನ್ನೋರು BTM ಲೆವೆಲ್ ಅಲ್ಲಿ ಅಣ್ಣನ ಅಂಗಡಿಗೆ ಬನ್ನಿ. ಉದ್ನೋಡೆ ಅಂತ ಸಕ್ಕತ್ತಾಗಿರುತ್ತೆ. ನನ್ನ ಆನೆಸ್ಟ್ ರಿವ್ಯೂ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿರುವಂಥದ್ದು BTM ಲೇಔಟ್ ಫಸ್ಟ್ ಸ್ಟೇಜ್ ಹತ್ರ ತಾವರೆಕೆರೆ ಅಂತ. ಸುಮಾರು 26 ವರ್ಷದಿಂದ ಇಲ್ಲಿ ಇವರು ತಮಿಳ್ನಾಡು ಸ್ಟೈಲ್ನಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಾ ಬಂದಿದ್ದಾರೆ. ಇವರಲ್ಲಿ ಬೆಳಿಗ್ಗೆ ಇಡ್ಲಿ, ದೋಸೆ, ರೈಸ್ ಬಾತ್, ವಡ ಮಾಡ್ತಾರೆ. ಜೊತೆಗೆ ಗೀ ಪೊಂಗಲ್ ಕಂಪಲ್ಸರಿ ಇರುತ್ತೆ. ನೀವು ಯಾರೇ ಇಲ್ಲಿ ಬಂದರೂ ಕೂಡ ಪೊಂಗಲ್ ಮತ್ತು ವಡ ಟ್ರೈ ಮಾಡೋದನ್ನ ಮರಿಬೇಡಿ. ಇನ್ನು ರೇಟ್ ಬಗ್ಗೆ ಹೇಳಬೇಕು ಅಂದರೆ ಏನೇ ತಗೊಳ್ಳಿ 35 ರೂಪಾಯಿ, ಪೊಂಗಲ್ ಮಾತ್ರ 40 ರೂಪಾಯಿ, ದೋಸೆ 20 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 50 ರೂಪಾಯಿವರೆಗೂ ಇದೆ. ತಮಿಳ್ನಾಡು ಸ್ಟೈಲ್ ಥರನೇ ನೀವಿಲ್ಲಿ ಏನೇ ತೊಗೊಂಡ್ರು ಟೇಬಲ್ ಮೇಲೆ ಸಾಂಬಾರ್ ಮತ್ತು 2 ಟೈಪ್ ಆಫ್ ಚಟ್ನಿ ಇಟ್ಟಿರ್ತಾರೆ. ಒಂದು ಖಾರ ಚಟ್ನಿ ಮತ್ತು ಒಂದು ಗ್ರೀನ್ ಚಟ್ನಿ. ಎಷ್ಟು ಬೇಕಾದರೂ ನೀವೇ ಹಾಕ್ಕೋಬೋದು. ಇವರಲ್ಲಿ ಮಾಡೋ ಬ್ರೇಕ್ಫಾಸ್ಟ್ನ ನಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದಿದ್ದೀವಿ. ಅದ್ಭುತವಾಗಿ ಬಂದಿದೆ. ವಿಡಿಯೋ ಫುಲ್ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡ್ದಿರಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು? ಶಿವ ಅಂತ. ಓಕೆ, ಸೊ ಯಾವಾಗ ಶುರು ಮಾಡಿದ್ದು ಈ ಹೋಟೆಲ್ ಸರ್? ಸರ್ ಇದು ನಮ್ಮ ಅಣ್ಣ ಅವ್ರು ಮಾಡಿದ್ದು 96 ಮಾಡಿದ್ರು. 96 ಓಪನ್ ಆಗಿದ್ದು. ಓಕೆ,
ಈಗ ನಮ್ಮನ್ನ ಬಿಟ್ಕೊಡ್ತಾರೆ, ನಾನು ಮಾಡ್ತೀನಿ. ನೀವು ಮಾಡ್ತಾ ಇದ್ದೀರಾ? ಓಕೆ. ಬೃಂದಾವನ ನಗರ ಇನ್ನೊಂದು ಬೊಣ್ಣಲ್ಲಿದೆ, ಒಂದು ಹೊಸ ರೋಡಲ್ಲಿದೆ, ಓಕೆ, ಇಲ್ಲೊಂದು ತಾವರೆಕೆರೆ. ಓಕೆ. ಸೊ ನೀವು ಮಾಡ್ತಿರೋದೆಲ್ಲ ಇದು ಲೈಕ್ ಬೆಂಗಳೂರು ಸ್ಟೈಲ ಅಥವಾ ತಮಿಳ್ನಾಡು ಸ್ಟೈಲ ಹೇಗೆ ಸರ್? ಎಲ್ಲ ಮಿಕ್ಸ್ ಇದೆ. ತಮಿಳ್ನಾಡು ಸ್ಟೈಲ್. ರೈಸ್ ಬಾತ್ ಬೆಂಗಳೂರು ಸ್ಟೈಲ್ ಇರುತ್ತೆ. ಓಕೆ. ಆದರೆ ಇಡ್ಲಿ ಮತ್ತು ಪೊಂಗಲ್ ಎಲ್ಲ ಪೊಂಗಲ್, ದೋಸೆ, ಸಾಂಬಾರು ಓಕೆ, ತಮಿಳ್ನಾಡು ಸ್ಟೈಲ್. ತಮಿಳ್ನಾಡು ಸ್ಟೈಲಲ್ಲಿ. ಓಕೆ. ಅಂದರೆ ಎಷ್ಟು ಬೇಕೋ ಸಾಂಬಾರು ಅದೆಲ್ಲ ಇಟ್ಬಿಟ್ಟಿರ್ತೀರಾ, ಅಲ್ಲೇ ಅವರೇ ಹಾಕೊಂಡು ತಿನ್ಬೋದು? ಅವರೇ ಹಾಕೊಡ್ಲಿಲ್ಲ, ಆಗ ಕೇಳೋದಕ್ಕೆ ಆಗೋದಿಲ್ಲ. ಮತ್ತೆ ಕೆಲವ್ರಿಗೆ ಕೇಳೋದಕ್ಕೆ ಜಿಗುಪ್ಸೆ ಇರುತ್ತೆ. ಹೌದು, ಅವ್ರು ಎಷ್ಟು ಬೇಕೋ ಅವ್ರು ಹಾಕೊಳ್ಳಿ. ಓಕೆ. ಸರ್ ಇವತ್ತು ಏನೇನು ಮಾಡಿದ್ದೀರಾ? ಸರ್ ಇವತ್ತು ಲೆಮನ್ ರೈಸ್ ಇದೆ. ಇವತ್ತು ಲೆಮನ್ ರೈಸ್ ಮಾಡಿದ್ದೀವಿ. ಓಕೆ. ಒಂದೊಂದು ದಿನ ಒಂದೊಂದು ರೈಸ್ ಇರುತ್ತೆ. ವಾರದಲ್ಲಿ 7 ದಿನ 7 ರೈಸ್ ಬಾತ್ ಇರುತ್ತೆ. ಲೆಮನ್ ರೈಸ್ ಬಾತ್ ಇರುತ್ತೆ, ವಾಂಗಿ ಬಾತ್ ಇರುತ್ತೆ, ಕೋಕೋನಟ್ ರೈಸ್ ಬಾತ್ ಇರುತ್ತೆ, ಮತ್ತೆ ಟೊಮೊಟೊ ಬಾತ್ ಇರುತ್ತೆ, ಓಕೆ, ಪಲಾವ್ ಇರುತ್ತೆ, ವೆಜಿಟೇಬಲ್ ಪಲಾವ್ ಇರುತ್ತೆ, ಮತ್ತೆ ಪುದೀನಾ ಬಾತ್ ಇರುತ್ತೆ. ಓಕೆ. ಯಾವಾಗಲೂ ಕಂಪಲ್ಸರಿ ಪೊಂಗಲ್ ಇದ್ದೇ ಇರುತ್ತೆ. ಪೊಂಗಲ್ ಯಾವಾಗಲೂ ಇದ್ದೇ ಇರುತ್ತಾ? ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಮಾಡೇ ಮಾಡ್ತೀವಿ. ಬೆಳಿಗ್ಗೆ ಹೊತ್ತು ಮಾತ್ರ? ಓಕೆ. ತುಪ್ಪ ಎಲ್ಲ ಹಾಕಿ ಕೊಡ್ತೀರಾ? ನೋಡಿದೆ ಅವಾಗಲೇ ನಾನು. ನಮ್ಮ ತುಪ್ಪ ಹಾಕಿ ಕೊಡೋದು ಸರ್ ಆವಾಗಿಂದ. ಓಕೆ. ನಮ್ಮ ಅಣ್ಣ ಅವ್ರು ಹೇಳ್ಕೊಟ್ಟಿದ್ದು, ಅವ್ರು ಏನು ಹೇಳಿದಾರೋ ಅದನ್ನೇ ಮಾಡ್ತೀವಿ. ಓಕೆ. ಇಡ್ಲಿ ಸಿಗುತ್ತೆ. ಇಡ್ಲಿ. ಓಕೆ. ಸೊ ಇದನ್ನೆಲ್ಲ ಮಾಡೋಕ್ಕೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ನೀವು? ಸರ್ ಬೆಳಗ್ಗೆ ಒಂದು 4:15 ಬಂದ್ಬಿಡ್ತೀವಿ. 4:15ಗೆ ಸ್ಟಾರ್ಟ್ ಮಾಡಿ? 4:15 ಬಂದು ಅಂದರೆ ನಾವು ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೋಬೇಕಲ್ಲ. ಹಚ್ಕೊಂಡು ಎಲ್ಲ ರೆಡಿ ಆಗೋ ಅಷ್ಟೇ ಕರೆಕ್ಟಾಗಿ 7 ಎಲ್ಲ ಇಲ್ಲೇ ರೆಡಿ ಮಾಡೋದು ಬೆಳಿಗ್ಗೆ? ಇಲ್ಲೇ ರೆಡಿ. ಇಡ್ಲಿ ಬಂದು 5 ಇಡ್ಲಿ 35 ರೂಪಾಯಿ ಕೊಡ್ತೀವಿ. 5 ಇಡ್ಲಿ 35 ರೂಪಾಯಿ. ರೈಸ್ ಬಾತ್ ಅಲ್ಲ? ರೈಸ್ ಬಾತ್ 35. 35. ಪೊಂಗಲ್? ಯಾವ ರೈಸ್ ಬಾತ್ ಮಾಡೋದು 35. ಪೊಂಗಲ್ ಮಾತ್ರ 40 ರುಪೀಸ್. 40 ರುಪೀಸ್. ಓಕೆ. ಎಲ್ಲ ಏನು ರೇಟ್ ಸ್ಟಾರ್ಟ್ ಆಗುತ್ತೆ? ಸರ್ ದೋಸೆ ಬಂದು ಮಸಾಲ ದೋಸೆ 30 ರೂಪಾಯಿ. ಓಕೆ. ಪ್ಲೈನ್ ದೋಸೆ ಒಂದು 20 ರೂಪಾಯಿ ಅಷ್ಟೇ. ಓಕೆ. ಸೆಟ್ ದೋಸೆ 40. ಓಕೆ. ಮತ್ತು ಪೇಪರ್ ರೋಸ್ಟ್ ಇರುತ್ತೆ 40, ಪೇಪರ್ ಮಸಾಲ 50. ಓಕೆ. ಆ ರೇಟ್ ಆನಿಯನ್ ದೋಸೆ 40, ಸೆಟ್ ದೋಸೆ ಇರುತ್ತೆ. ಸ್ಪೆಷಲ್ ವೆರೈಟಿ ದೋಸೆ ಕೊಡ್ತಾರೆ. ವೆರೈಟಿ ಖಾರ ದೋಸೆ ಇರುತ್ತೆ 30 ರುಪೀಸ್. ಓಕೆ. ಟೈಮಿಂಗ್ ಸರ್ ಇದೆ ನಿಮ್ಮ ಹೋಟೆಲ್ದು? ಟೈಮಿಂಗ್ಸ್ ಬೆಳಿಗ್ಗೆ 7 ಗಂಟೆ 7 ಕಾಲಿಗೆಲ್ಲ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ. ಮಧ್ಯಾಹ್ನ 12:30ವರೆಗೆ. ಓಕೆ. ಸೊ ಬೆಳಿಗ್ಗೆ 7:30 ಸ್ಟಾರ್ಟ್ ಆದರೆ ಎಷ್ಟು ಗಂಟೆವರೆಗೆ ಇರುತ್ತೆ? ಮಧ್ಯಾಹ್ನ ಒಂದು 12 ಕಾಲ 12:30. 12 ಕಾಲು. ಸಾಯಂಕಾಲ 6:30 ಓಪನ್ ಮಾಡ್ತೀವಿ. ಓಕೆ. ನೈಟ್ 10:30ವರೆಗೆ. 10:30ವರೆಗೆ. ಸರ್ ತಾವರೆಕೆರೆ ಆಳದಮರ ಬಸ್ ಸ್ಟಾಪು, ಹಾಂ, ಮೈತ್ರಿ ಸೂಪರ್ ಮಾರ್ಕೆಟ್ ಪಕ್ಕದಲ್ಲೇ ಇದೆ. ಮೈತ್ರಿ ಸೂಪರ್ ಮಾರ್ಕೆಟ್ ಪಕ್ಕದಲ್ಲೇ ಇದೆ. ಅಷ್ಟೇ. ಎಣ್ಣೆ ಮಸಾಲ ಕಲರ್ नहीं है.
ಪರವಾಗಿಲ್ವಾ? ನನಗೆ ಬೇಕಾಗಿಲ್ಲ. ಎಷ್ಟು 7 ಇಡ್ಲಿ ಕೊಡ್ತಾನ? ನಾನು ಇಡ್ಲಿ ಇವತ್ತು ನಮಗೆ ಇಲ್ಲಿ ಸಿಗೋ ಎಲ್ಲ ಬ್ರೇಕ್ಫಾಸ್ಟ್ನು ಕೂಡ ಟ್ರೈ ಮಾಡಬೇಕನ್ಸಿತ್ತು. ಆದರೆ ಅಷ್ಟೊಂದೆಲ್ಲ ನಮ್ಮ ಕೈಲೇ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ದೀವಿ ಅಂದರೆ ಒಂದು ಮಿಕ್ಸ್ ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀವಿ. ಅದರಲ್ಲಿ ಬಂದಿರೋವಂಥದ್ದು ಒಂದು ಮಿನಿ ಮಸಾಲೆ ದೋಸೆ, ಒಂದು ಇಡ್ಲಿ, ಒಂದು ವಡ, ಸ್ವಲ್ಪ ಚಿತ್ರಾನ್ನ ಮತ್ತು ಸ್ವಲ್ಪ ಪೊಂಗಲ್, ಮಿಕ್ಸ್ ಬ್ರೇಕ್ಫಾಸ್ಟ್ ಥರ ತೊಗೊಂಡಿದ್ದೀವಿ. ಸ್ವಲ್ಪ ಲೆಮನ್ ರೈಸ್, ಜೊತೆಗೆ 2 ಟೈಪ್ ಆಫ್ ಚಟ್ನಿ ಇದೆ. ಒಂದು ಟೊಮೆಟೊ ಮತ್ತು ಈರುಳ್ಳಿ ಚಟ್ನಿ, ಇನ್ನೊಂದು ನಾರ್ಮಲ್ ಕೊಬ್ಬರಿ ಗ್ರೀನ್ ಚಟ್ನಿ. ಸಖತ್ ಸ್ಮೂತಾಗಿದೆ ಇಡ್ಲಿ, ನೋಡ್ಬೋದು ಇಲ್ಲಿ ಬ್ರೇಕ್ ಮಾಡೋ ಅಷ್ಟೇ ಇಲ್ಲ, ಸುಮ್ಮನೆ 2 ಬೆರಳಲ್ಲಿ ಹಿಂಗೆ ಡಿಪ್ ಮಾಡೋದು. ನನ್ನ ಪರ್ಸ್ನಲ್ ರಿವ್ಯೂ ಪ್ರಕಾರ ಇಡ್ಲಿ ಪೊಂಗಲ್ ವಡೆ ಅಲ್ಟಿಮೇಟ್ ಆಗಿತ್ತು. ದೋಸೆ ತಿನ್ನೋ ಅಷ್ಟರಲ್ಲಿ ನಮಗೆ ಸಾಕಾಗಿತ್ತು. ಸೊ ಕರೆಕ್ಟಾಗಿ ದೋಸೆ ರಿವ್ಯೂ ಹೇಳೋಕ್ಕಾಗಲ್ಲ ನಿಮಗೆ, ಆದರೆ ಇದು ಮೋಸ್ಟ್ ರೆಕಮೆಂಡೆಡ್ ಜಾಗ ಅಂತಲೇ ಹೇಳ್ಬೋದು. ಈ ಪ್ರದೇಶ ಸರ್, ಇಡ್ಲಿ ಚೆನ್ನಾಗಿದೆ, ಸಾಂಬಾರು ಚೆನ್ನಾಗಿದೆ, ಓಕೆ, ರೈಸ್ ಬಾತ್ ಚೆನ್ನಾಗಿರುತ್ತೆ, ಪೊಂಗಲ್ ಚೆನ್ನಾಗಿರುತ್ತೆ, ರೇಟು ಕಮ್ಮಿ, ಓಕೆ, ಅದಕ್ಕೆ ನಾವು ಬಗ್ಗೆ ಚೆನ್ನಾಗಿದೆ. ಚೆನ್ನಾಗಿರೋ ಜಾಗದಲ್ಲಿ ವೇಟ್ ಮಾಡೋದು ತಪ್ಪಿಲ್ಲ ಸರ್. ಹೌದು, ಆಗ್ತೀರಾ? ಅಲ್ವಾ? ಪ್ರೈಸ್ ಬೇರೆ ವರ್ಲ್ಡ್ಗಳು ಕಮ್ಮಿ ಇದೆ ಪ್ರೈಸ್. ಓಕೆ, ಅದಕ್ಕಿಂತ ಜನ ಜಾಸ್ತಿ ಬರ್ತಾರೆ. ಓಕೆ, ಟೇಸ್ಟ್ ಚೆನ್ನಾಗಿತ್ತು, ರೇಟ್ ಕಮ್ಮಿ ಇದೆ, ಜಾಸ್ತಿ ಜನ ಬರ್ತಾರೆ. ರೇಟ್ ಜಾಸ್ತಿ ಟೇಸ್ಟ್ ಯಾರು ಬರ್ತಾರೆ ಹೇಳಿ? ಕರೆಕ್ಟ್, ಯಾರು ಬರಲ್ಲ. ಸೊ ಯಾವಾಗಿಂದ ಈ ಹೋಟೆಲ್ಗೆ ಬರ್ತಾ ಇದ್ದೀರಾ? 2 ತಿಂಗಳಾಯ್ತು. ಓಕೆ, ಹೇಳ್ತೇನೆ, ತಿಂತಾ ಇದ್ದೀನಿ. ಓಕೆ, ಜಾಸ್ತಿ ರಿವ್ಯೂಸ್ ಎಲ್ಲ ಏನು ಕೊಡಲ್ಲ. ಅಣ್ಣನ ಅಂಗಡಿಯಲ್ಲಿ ಪಕ್ಕ ಆದ್ರೆ ಇಡ್ಲಿ ಪೊಂಗಲ್, ಇಡ್ಲಿ ಮಾತ್ರ ಮಸ್ತ್, ಪೊಂಗಲ್ ಮಾತ್ರ ಸ್ಪೆಷಲ್. ಓಕೆ, ಉದ್ದೋಡೆ ತಿನ್ಬೇಕು ಅನ್ನೋರು BTM ಲೆವೆಲ್ ಅಲ್ಲಿ ಅಣ್ಣನ ಅಂಗಡಿಗೆ ಬನ್ನಿ. ಉದ್ದೋಡೆ ಅಂತ ಸಕ್ಕತ್ತಾಗಿರುತ್ತೆ. Okay. ನನ್ನ ಆನೆಸ್ಟ್ ರಿವ್ಯೂ.